ಯಾವುದೇ ಸ್ಯಾಂಡ್ಲ್ವುಡ್ನ ಹಾಕಿದ ಮೇಲೆ ಕಟ್ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವ ಜಾಗದಲ್ಲಾದರೂ ವೆದರ್ ಇಟ್ ಈಸ್ ಇನ್ ಆಂಧ್ರ ಪ್ರದೇಶ್ ಆರ್ ಕರ್ನಾಟಕ, ದೇ ಹ್ಯಾವ್ ಕ್ಲಿಯರ್ಲಿ ಗಿವನ್ ಪರ್ಮಿಷನ್ಸ್ ಟು ಗ್ರೋ ಫ್ರೀ ಹೋಲ್ಡ್ ಅಂತ. ಅಂದರೆ ನಿಮ್ಮ ಜಾಗದಲ್ಲಿ ನಿಮ್ಮ ಓನರ್ಶಿಪ್ಪಲ್ಲಿ ನೀವು ಶ್ರೀಗಂಧ ಬೆಳೆಸ್ಕೋಬೋದು. ಆದರೆ ಅದು ಬೆಳೆದು ಮಾರಾಟ ಮಾಡುವಾಗ ಆ ಪರ್ಟಿಕ್ಯುಲರ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ಸ್ ತಗೋಬೇಕು. ಮತ್ತು ಆ ಸೇಲ್ಸ್ ಮಾಡೋ ಪ್ರೋಸೆಸ್ಸಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸೇ ಇನ್ವಾಲ್ವ್ ಆಗುತ್ತೆ. ಓಕೆ, ಯು ಕೆನಾಟ್ ಗೋ ಆ್ಯಂಡ್ ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಆಗಲ್ಲ, ಅದನ್ನ ಹೋಲ್ಡ್ ಮಾಡಲಿಕ್ಕೂ ಆಗಲ್ಲ, ಸ್ಟಾಕ್ ಮಾಡಲಿಕ್ಕೂ ಆಗಲ್ಲ, ಕಟ್ ಮಾಡಲಿಕ್ಕೂ ಕೂಡ ಗೌರ್ಮೆಂಟ್ ವಿಲ್ ಇನ್ವಾಲ್ವ್. ಯು ಹ್ಯಾವ್ ಟು ಇನ್ಫಾರ್ಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಟ್ ನಮ್ಮ ಜಾಗದಲ್ಲಿ ಇಷ್ಟು ಶ್ರೀಗಂಧದ ಮರಗಳಿದೆ, ಇದನ್ನು ನೀವು ಮೆಚುರಿಟಿಗೆ ಬರ್ತಾ ಇದೆ, ಹಾರ್ವೆಸ್ಟ್ ಮಾಡಬೇಕು, ಇದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಅವರೇ ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರೊಸೀಜರ್ ಮಾಡಿ ಬಂದು ಮಾರ್ಕ್ ಮಾಡಿ ಅವ್ರೇನು ಮಾಡ್ತಾರೆ, ಅದನ್ನು ಗೌರ್ಮೆಂಟ್ ಆ್ಯಕ್ಷನ್ನಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಅವರು ಮಾರ್ಕೆಟ್ ಮಾಡ್ತಾರೆ. ಮಾರ್ಕೆಟ್ ಮಾಡಿ ಅದೊಂದು 10% to 20% ಅವ್ರದ್ದು ಸರ್ವಿಸ್ ಚಾರ್ಜಸ್ ತೊಗೊಂಡು ಮಿಕ್ಕಿರೋ ಅಷ್ಟು ಅಮೌಂಟ್ನು ಓನರ್ಗೆ ಕೊಡ್ತಾರೆ.